ಫ್ರೆಂಡ್ಸ್, B.Ed, D.Ed, B.Ped, ಮಾಸ್ಟರ್ ಡಿಗ್ರಿಗಳನ್ನು ಮಾಡಿಕೊಂಡು ಸಪೋರ್ಟಿವ್ ಡಿಪ್ಲೊಮಾಗಳನ್ನು ಮಾಡಿಕೊಂಡು ಟೀಚರ್ ಪೋಸ್ಟ್ಗೆ ಎದುರು ನೋಡ್ತಿದ್ದಂತಹ ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇದೇ ತಿಂಗಳ ಕಳೆದ ವಾರ ಜುಲೈ 14ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಿದೆ ಸರ್ಕಾರ. ಏನಂತ ಹೇಳಿದ್ರೆ 15,000 ಈ ಒಂದು ಟೀಚರ್ ಪೋಸ್ಟ್ ಗಳ ಹುದ್ದೆಗೆ ಅರ್ಜಿಯನ್ನ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಈ ಒಂದು ಸೆಲೆಕ್ಷನ್ ಅನ್ನ ಮಾಡಬೇಕು, ಯಾವ್ಯಾವ ಒಂದು ಟೀಚರ್ ಪೋಸ್ಟ್ಗಳು ಎಷ್ಟೆಷ್ಟಿದಾವೆ, ಸೊ 6 ಬಗೆಯ ವಿವಿಧ ಟೀಚರ್ ಪೋಸ್ಟ್ಗಳು ಇದಾವೆ, ಅವಕ್ಕೆ ಏನೆಲ್ಲ ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡಬೇಕು, ಯಾವ ತರ ಸೆಲೆಕ್ಷನ್ ಮಾಡಬೇಕು, ಎಲ್ಲದಕ್ಕೆ ಸಂಬಂಧಪಟ್ಟಂತ ಸಂಕ್ಷಿಪ್ತವಾದಂತಹ ಒಂದು 46 ಪೇಜಿನ ಈ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೇನು ಶಾರ್ಟ್ಲಿ ಕೆಲವೇ ದಿನಗಳಲ್ಲಿ ನೇಮಕಾತಿ ಪ್ರಾಧಿಕಾರಗಳಿಂದ ಇದಕ್ಕೆ ಅರ್ಜಿಯನ್ನು ಕಾಲ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಯಾವ ಯಾವ ಒಂದು ಶಿಕ್ಷಕರ ಹುದ್ದೆಗಳಿಗೆ ಆಯ್ಕೆ ನಡೆಯುತ್ತೆ, ಎಷ್ಟು ಪೋಸ್ಟ್ಗಳಿದಾವೆ, ಇದರ ಸೆಲೆಕ್ಷನ್ ಯಾವ ತರ ಇರುತ್ತೆ, ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಬನ್ನಿ ಸ್ನೇಹಿತರೆ, ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ. ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಇದು 1ರಿಂದ 5ನೇ ತರಗತಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ, ಪ್ರೌಢಶಾಲಾ ಸಹ ಶಿಕ್ಷಕರು, ಗಣಕ ವಿಜ್ಞಾನ ಶಿಕ್ಷಕರು 1 to 8, ಮತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಂತೇಳಿ ಇದು 1 to 8 ಬರುವಂತದ್ದು, ಮತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅಂತೇಳಿ ಪ್ರೌಢಶಾಲೆಗೆ ಬರುವಂತದ್ದು. ಒಟ್ಟು 6 ವಿವಿಧ ಬಗೆಯ ಟೀಚರ್ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿರುವಂತದ್ದು. ಸೊ ಈ ಹುದ್ದೆಗಳು ಎಷ್ಟು ಅಂತ ನೀವು ಕೇಳಿದ್ರೆ, ಸೊ ನೀವು ನೋಡಬಹುದು, ನಾನು ಕೆಳಗಡೆ ಹೇಳ್ತಾ ಹೋಗ್ತೀನಿ. ಸುಮಾರು 15,000 ಹುದ್ದೆಗಳಿಗೆ ಈ ಒಂದು ಟೀಚರ್ ಪೋಸ್ಟ್ ಅನ್ನು ಕಾಲ್ ಮಾಡ್ತಾ ಇರುವಂತದ್ದು ನಾವೀಗ ನೋಡ್ತಾ ಇದೀವಿ. ಕೆಲವೊಂದು ಪರೀಕ್ಷಾ ಪ್ರಾಧಿಕಾರಗಳಿಗೆ ಇದ್ರ ಬಗ್ಗೆ ಎಲ್ಲವನ್ನ ಕಂಪ್ಲೀಟ್ ಆಗಿ ನೀವು ಗಮನ ಹರಿಸಿ ಅಂತೇಳಿ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದರೆ ಸ್ನೇಹಿತರೆ. 26 ಪೇಜು ಕನ್ನಡದ ಒಂದು ನಮೂನಲ್ಲಿ ಇರ್ತಕ್ಕಂಥದ್ದು, ಇನ್ನು ಉಳಿದಂತೆ 20 ಪೇಜು ಇಂಗ್ಲಿಷ್ ಫಾರ್ಮೆಟ್ ಅಲ್ಲಿ ಇರುವಂತಹ ಒಂದು ಗೆಜೆಟ್ ನೋಟಿಫಿಕೇಶನ್ ಇದು. ಸೊ ನಾವು ಬಹಳ ಇಂಪಾರ್ಟೆಂಟ್ ಆಗಿ ಏನು ಶಿಕ್ಷಕರ ಹುದ್ದೆಗಳು ಎಷ್ಟಿದಾವೆ, ಅದಕ್ಕೆ ವಿದ್ಯಾರ್ಥಿ ಏನು, ಮತ್ತೆ ಅದಕ್ಕೆ ಸ್ಯಾಲರಿ ಏನು ಅಂತ ಅದನ್ನ ಫಸ್ಟ್ ನೋಡಿದ್ದೆ ಆದ್ರೆ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ಇದು 1ರಿಂದ 5ನೇ ತರಗತಿಯ ವರೆಗೆ ಇವರನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತದ್ದು. ಇವ್ರಿಗೆ ವೇತನ 41,300ರಿಂದ 81,800 ಇರುತ್ತೆ ಗ್ರಾಸ್. ಓಕೆ, ಇವರ ಹುದ್ದೆಗಳು ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ 800 ಇದೆ, ಮತ್ತೆ ಕಲ್ಯಾಣ ಕರ್ನಾಟಕೇತರರಲ್ಲಿ 100 ಇದೆ, ಒಟ್ಟು 900 ಹುದ್ದೆಗಳಿರುವಂತದ್ದು. ಸೊ ವಿದ್ಯಾರ್ಥಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹಾಕಿದ್ದಾರೆ, ಅದನ್ನ ನೀವು ಡೀಟೇಲ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬಂದ್ರೆ ಮತ್ತೆ ಎರಡನೇದು ದೈಹಿಕ ಶಿಕ್ಷಣ ಶಿಕ್ಷಕರು ಅಂತೇಳಿ ಗ್ರೇಡ್ 2, ಇದು 1ರಿಂದ 8ನೇ ತರಗತಿ. ಇವ್ರಿಗೆ ವೇತನ ಬಂದು 41,300ರಿಂದ 81,800 ಇರುತ್ತೆ. ಸೊ ಎಷ್ಟು ಹುದ್ದೆಗಳು ಅಂದ್ರೆ ಕಲ್ಯಾಣ ಕರ್ನಾಟಕ 106 ಇರುತ್ತೆ, ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಬಂದು 44 ಇದೆ, ಒಟ್ಟು 150 ಹುದ್ದೆಗಳಿರುವಂತದ್ದು. ಹಾಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಇದು 6ರಿಂದ 8ನೇ ತರಗತಿ ಇರುವಂತದ್ದು. ಸೊ ಈ ಒಂದು ಹುದ್ದೆಗೆ ವೇತನ ಬಂದು 44,425ರಿಂದ 83,700 ಇದೆ. ಎಷ್ಟು ಹುದ್ದೆಗಳಿದಾವೆ ಅಂದ್ರೆ ನೋಡಿ, ಇದು ಕಲ್ಯಾಣ ಕರ್ನಾಟಕದಲ್ಲಿ 3,528 ಇದೆ, ಹಾಗೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ 5,272 ಇದೆ, ಒಟ್ಟು 8,500 ಹುದ್ದೆಗಳು ಈ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಪೋಸ್ಟ್ಗಳಿರುವಂತದ್ದು. ಓಕೆ, ಅದಕ್ಕೆ ಕ್ವಾಲಿಫಿಕೇಶನ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಇರಬೇಕು, 2 ವರ್ಷ ಡಿಪ್ಲೊಮಾಗಳನ್ನ ಏನೋ B.Ed ಅನ್ನು ನೀವು ಮಾಡಿರ್ಬೇಕು ಅಂತ ಹೇಳ್ತಾರೆ. ಇದು SC/ST ಕ್ಯಾಟಗರಿಗೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇದೆ, ಇದನ್ನ ನೀವು ನೋಡ್ಬೋದು. ಗಣಕ ವಿಜ್ಞಾನ ಶಿಕ್ಷಕರು ಅಂತೇಳಿ ಇದು 1ರಿಂದ 8ನೇ ತರಗತಿವರೆಗೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಟೀಚರು. ಸೊ ಇವ್ರಿಗೆ ಸ್ಯಾಲರಿ 44,425ರಿಂದ 83,700 ಇರುತ್ತೆ. ಸೊ ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ 300, ಕಲ್ಯಾಣ ಕರ್ನಾಟಕೇತರರಿಗೆ 200 ಹುದ್ದೆಗಳಿರುವಂತದ್ದು, ಒಟ್ಟು 500 ಹುದ್ದೆ ಇದೆ. ಸೊ ಅವ್ರಿಗೆ ಒಂದಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ರೆ ಬ್ಯಾಚಲರ್ ಆಫ್ ಸೈನ್ಸ್, ಅದ್ರಲ್ಲಿ ಕಂಪ್ಯೂಟರ್ ಸೈನ್ಸ್ ಇರಬೇಕು, ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್, ಇಲ್ಲೊಂದಷ್ಟು ಇನ್ಫಾರ್ಮೇಶನ್ ಸೈನ್ಸ್ ಇದೆಲ್ಲ ಕೇಳಿದ್ದಾರೆ. ಹಾಗೆ 5ನೇದು ಪ್ರೌಢಶಾಲಾ ಸಹ ಶಿಕ್ಷಕರು ಅಂತೇಳಿ 54,175 ಬೇಸಿಕ್ ಇರುತ್ತೆ, 99,400 ಗ್ರಾಸ್ ಸ್ಯಾಲರಿ ಇರುತ್ತೆ. ಸೊ ಈ ಹುದ್ದೆಗಳು ಎಷ್ಟಿದಾವೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ್ದು 2,214 ಇದಾವೆ, ಕಲ್ಯಾಣ ಕರ್ನಾಟಕೇತರ ಬಂದ್ರೆ 2,286 ಹುದ್ದೆ ಇರುವಂತದ್ದು, ಒಟ್ಟು 4,500 ಹುದ್ದೆಗಳು ಇರುವಂತದ್ದು. ಸೊ ಇವ್ರಿಗೆ ಇಲ್ಲಿ ಇದು ಸಹ ಶಿಕ್ಷಕರು ಕಲಾ ಮತ್ತೆ ಜೀವಶಾಸ್ತ್ರ ಅವುಗಳಿಗೆ ಬೇರೆ ಬೇರೆ ಕ್ವಾಲಿಫಿಕೇಶನ್ ಕೇಳಿದ್ರೆ ನೀವು ಅದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಹಾಗೆ 6ನೇದು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅಂತೇಳಿ ಇವ್ರಿಗೆ ಸ್ಯಾಲರಿ 54,175ರಿಂದ 99,400 ಇದೆ. ಸೊ ಇಲ್ಲಿ ಹುದ್ದೆಗಳು ಎಷ್ಟು ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ 319 ಇದೆ, ಮತ್ತೆ ನಾನ್ ಕಲ್ಯಾಣ ಕರ್ನಾಟಕದ 131 ಇದೆ, ಒಟ್ಟು 450 ಹುದ್ದೆಗಳಿರುವಂತದ್ದು. ಸೊ ಇದಕ್ಕೆ ವಿದ್ಯಾರ್ಥಿ ದೈಹಿಕ ಶಿಕ್ಷಣವನ್ನ ಐಚ್ಛಿಕ ವಿಷಯವನ್ನಾಗಿ ಮಾಡಿರುವಂತಹ ಒಂದು ಅಭ್ಯರ್ಥಿಗಳು 50% ಅಂಕಗಳನ್ನ ತಗೊಂಡಿರ್ಬೇಕು ಅಂತ ಹೇಳ್ತಾರೆ. SC/ST ಗೆ 45% ಇದೆ. ಓಕೆ, ಸೊ ಕೆಲವೊಂದು ಇಲ್ಲಿದಾವೆ, ನೀವು ನೋಡ್ಕೋತಾ ಹೋಗ್ಬೋದಾಗಿರೋದು. ಇವುಗಳಿಗೆ ಸೆಲೆಕ್ಷನ್ ಯಾವ ತರ ಇರುತ್ತೆ ಅಂತ ನೀವು ಕೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಇವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ.
ಸ್ನೇಹಿತರೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಈ ಬಾರಿದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾನೆ. ಯಾಕೆಂತ ಹೇಳಿದ್ರೆ ನೋಡಿ, ಇಷ್ಟು ಸಲ ಒಂದೇ ಪೇಪರು ಅಥವಾ 2 ಪೇಪರ್ ಇರ್ತಾ ಇದ್ವು, ಅಥವಾ ಏನ್ ಹೇಳ್ತೀವಿ, ಕೆಲವೊಂದು ವಸ್ತುನಿಷ್ಠ ಮಾದರಿ ಪೇಪರ್ ಇರ್ತಿತ್ತು, ಮತ್ತೆ ಇನ್ನೊಂದು ಜನರಲ್ ನಾಲೆಡ್ಜ್ ಆ ಟೈಪ್ ಇರ್ತಾ ಇತ್ತು. ಸೊ ಅದೆಲ್ಲವೂ ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ಇರ್ತಾ ಇತ್ತು. ಬಟ್ ಈ ಸಲ ಏನ್ ಮಾಡಿದರೆ, ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಬದಲಾವಣೆಗಳನ್ನ ಸಾಕಷ್ಟು ಮಾಡಿದ್ದಾರೆ. ಸೊ ಹೆಂಗೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಏನು ಸೆಲೆಕ್ಷನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪೇಪರ್ 1, ಪೇಪರ್ 2 ಅಂತ ಇರುತ್ತೆ, ಮತ್ತೆ ಪೇಪರ್ 3 ಅಂತ 3 ಪೇಪರ್ಗಳನ್ನ ಇವ್ರಿಗೆ ಇಟ್ಟಿದ್ದಾರೆ. ಸೊ ಪೇಪರ್ 1 ವಸ್ತುನಿಷ್ಠ ಮಾದರಿ ಆಗಿರುತ್ತೆ, ಇದು ಅಬ್ಜೆಕ್ಟಿವ್ ಟೈಪ್ 150 ಅಂಕಗಳಿಗಿರುತ್ತೆ. ಸೊ ಇಲ್ಲಿ ಯಾವೆಲ್ಲ ಒಂದು ಸಬ್ಜೆಕ್ಟ್ ಕವರ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಪತ್ರಿಕೆ 2 ಬಂದ್ರೆ ಇದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತ ಪತ್ರಿಕೆ. ಇಲ್ಲಿ 50 ಅಂಕಗಳಿಗೆ ವಸ್ತುನಿಷ್ಠ ಮಾದರಿ ಆಗಿರುತ್ತೆ, ಇನ್ನು 100 ಅಂಕಗಳು ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುತ್ತೆ. ಅಂದ್ರೆ ನೀವು 100 ಅಂಕಗಳಿಗೆ ಬರೀಬೇಕು. ಏನ್ ಹೇಳ್ತೀವಿ, ಈ ಎಕ್ಸಾಮ್ ಅಲ್ಲಿ ನಾವು 5 ಮಾರ್ಕ್ಸ್ 10 ಮಾರ್ಕ್ಸ್ ಈ ತರ ಕ್ವಶನ್ ಅಂತ ಹೇಳ್ತೀವಲ್ಲ, ಅದನ್ನ ವಿವರಣಾತ್ಮಕವಾಗಿ ಬರೀಬೇಕು. ಸೊ ಇದನ್ನ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನೋಟಿಫಿಕೇಶನ್ಗಳಲ್ಲಿ ಕಂಪ್ಲೀಟ್ ಆಗಿ ಒಂದಷ್ಟು ಇನ್ನ ವಿವರಣಾತ್ಮಕವಾದಂತ ಮಾಹಿತಿ ಕೊಡ್ತಾರೆ, ಅವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇನ್ನು 3ನೇ ಪತ್ರಿಕೆಗೆ ಬಂದ್ರೆ, ಇದು ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆ ಆಗಿರುತ್ತೆ. ಇದು ಡಿಸ್ಕ್ರಿಪ್ಟಿವ್ ಟೈಪ್ 100 ಮಾರ್ಕ್ಸ್ಗಳಿಗಾಗಿರುತ್ತೆ. ಇಲ್ಲಿ ಕನ್ನಡ ಭಾಷೆ ಪ್ರಾವೀಣ್ಯತೆ 50, ಇಂಗ್ಲಿಷ್ ಭಾಷೆ ಪ್ರಾವೀಣ್ಯತೆ 50 ಅಂತ ಇರ್ತದೆ. ಸೊ ಅದನ್ನ ನೀವು ನೋಡ್ಕೋಬಹುದು. ಇನ್ನು 2ನೇದು ದೈಹಿಕ ಶಿಕ್ಷಕರು ಗ್ರೇಡ್ 2 ಬಂದ್ರೆ 1 ರಿಂದ 8ನೇ ತರಗತಿ. ಇಲ್ಲೂ ಅಷ್ಟೇ ಪೇಪರ್ 1, ಪೇಪರ್ 2, ಪೇಪರ್ 3 ಅಂತ ಇರುತ್ತೆ. ಸೊ ಪೇಪರ್ 1 ಇದು ಸಾಮಾನ್ಯ ಪತ್ರಿಕೆ 150 ಮಾರ್ಕ್ಸ್ ಇರುತ್ತೆ, ಇದು OMR ಟೈಪ್ ಅಲ್ಲಿ ಇರುತ್ತೆ. ಸೊ ಪೇಪರ್ 2 ಇದು ವಿಷಯ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಇಲ್ಲಿ ವಸ್ತುನಿಷ್ಠ ಮಾತ್ರ 50 ಅಂಕ, ವಿವರಣಾತ್ಮಕ ಎಗೈನ್ 100 ಅಂಕ ಇರುತ್ತೆ ಇವರಿಗೆ. ಮತ್ತೆ ಪೇಪರ್ 3 ಬಂದ್ರೆ ಇದು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ, ಇದರಲ್ಲಿ ವಿವರಣಾತ್ಮಕವಾಗಿ 100 ಅಂಕಗಳನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ನೀವು ಬರೀಬೇಕು ಅದನ್ನ. ಇದು ಸ್ವಲ್ಪ ಈ ತರದ ಪ್ಯಾಟರ್ನ್ ಕಷ್ಟ ಅಂತ ಅನ್ಸುತ್ತೆ, ಇದು ಅಗತ್ಯ ಇರ್ಲಿಲ್ವೇನೋ, ಬಟ್ ಈ ಸಲ ಬದಲಾವಣೆ ಮಾಡಿದ್ದಾರೆ. ಗೊತ್ತಿಲ್ಲ, ಮುಂದಿನ ಒಂದು ನೋಟಿಫಿಕೇಶನ್ ಆಗೋಷ್ಟೊಳಗೆ ಏನಾರ ಬದಲಾವಣೆ ಆಗುತ್ತೆ, ನೋಡೋಣ. ಆಮೇಲೆ 3ನೇ ಹುದ್ದೆಗಳು ಬಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ಅಂತೇಳಿ 6 ರಿಂದ 8ನೇ ತರಗತಿವರೆಗೆ ಇರುತ್ತೆ. ಇವರಿಗೆ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು. ಇವ್ರಿಗೂ ಅಷ್ಟೇ ಪೇಪರ್ 1, ಪೇಪರ್ 2 ಮತ್ತೆ ಪೇಪರ್ 3 ಅಂತ ಇವ್ರಿಗೂ ಅಷ್ಟೇ 3 ಇರ್ತವೆ. ಸೊ ಎಲ್ರಿಗೂ ಇದು ಪೇಪರ್ ಸಾಮಾನ್ಯವಾಗಿ 150 ಅಂಕಗಳಿಗೆ OMR ಇರುತ್ತೆ. ಪೇಪರ್ 2 50 ವಸ್ತುನಿಷ್ಠ ಮಾದರಿ, ಇನ್ನು 100 ವಿವರಣಾತ್ಮಕ ಇರುತ್ತೆ. ಸೊ 3ನೇ ಪೇಪರು 100 ಮಾರ್ಕ್ಸ್ಗೆ ಬೇರೆ ಮತ್ತೆ ವಿವರಣಾತ್ಮಕವಾಗಿರುತ್ತೆ. ಇನ್ನು 4ನೇದು ಗಣಕಯಂತ್ರ ವಿಜ್ಞಾನ ಬಂದ್ರೆ ಕಂಪ್ಯೂಟರ್ ಸೈನ್ಸ್ ಟೀಚರು 1 ರಿಂದ 8ನೇ ತರಗತಿವರೆಗೆ ಬಂದ್ರೆ, ಸೊ ಇವ್ರಿಗೂ ಅಷ್ಟೇ ಪೇಪರ್ 1, ಪೇಪರ್ 2 ಮತ್ತೆ ಪೇಪರ್ 3 ಅಂತ ಇರುತ್ತೆ. ಸೊ ಪೇಪರ್ 1 ಅದು 150 ಅಂಕಗಳು OMR ಆಗಿರುತ್ತೆ. ಪೇಪರ್ 2 ಬಂದ್ರೆ ಸೇಮ್ 50 OMR ಮತ್ತೆ ಇನ್ನು 100 ಡಿಸ್ಕ್ರಿಪ್ಟಿವ್ ಇರುತ್ತೆ. ಪೇಪರ್ 3 ಕೂಡ ಅಷ್ಟೇ 100 ಡಿಸ್ಕ್ರಿಪ್ಟಿವ್ ಟೈಪ್. ಇನ್ನು 5ನೇ ಹುದ್ದೆ ಪ್ರೌಢಶಾಲಾ ಸಹ ಶಿಕ್ಷಕರು ಅಂತೇಳಿ, ಅಸಿಸ್ಟೆಂಟ್ ಮಾಸ್ಟರ್ ಅಂತೇಳಿ, ಇದು ಅಷ್ಟೇ ಪೇಪರ್ 1, ಪೇಪರ್ 2 ಮತ್ತೆ ಪೇಪರ್ 3 ಅಂತ ಇರ್ತವೆ. ಸೇಮ್ ಮಾರ್ಕ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ಇವ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಲೆಬಸ್ಗಳು ಚೇಂಜ್ ಇರ್ತವೆ, ನೀವು ಅದನ್ನು ನೋಡ್ಕೊಳ್ಳಿ. ಮತ್ತೆ ಲಾಸ್ಟ್ 6ನೇದು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅಂತೇಳಿ, ಇವ್ರಿಗೂ ಅಷ್ಟೇ ಪೇಪರ್ 1, ಪೇಪರ್ 2 ಮತ್ತೆ ಪೇಪರ್ 3 ಅಂತ ಇರ್ತವೆ ಸ್ನೇಹಿತರೆ. ಸೊ ಸೇಮ್ ಪ್ಯಾಟರ್ನ್ ಎಕ್ಸಾಮ್. ಆಯ್ಕೆಯ ವಿಧಾನಕ್ಕೆ ಬಂದು ವೆಯ್ಟೇಜ್ ನ ಯಾವ ತರ ತಗೋತಾರೆ, ಈಗ ಸಪೋಸ್ ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿವರೆಗೆ ಹೆಂಗೆ ವೆಯ್ಟೇಜ್ ತಗೋತಾರೆ. ಈಗ ಸಪೋಸ್ 100%ಗೆ ನಿಮ್ಮ PUC ಆಗಿರ್ಬೋದು, DED ಆಗಿರ್ಬೋದು, ಮತ್ತೆ ಅಡಿಷನಲ್ TET ಆಗಿರ್ಬೋದು, ಇವುಗಳನ್ನ ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲಿ ಇದನ್ನ ಏನ್ ಹೇಳ್ತೀವಿ ಕ್ಲಾಸಿಫಿಕೇಶನ್ ಮಾಡಿ ವೆಯ್ಟೇಜ್ ಅನ್ನ ಕೊಡ್ತಾರೆ ಅಂತ ಅನ್ನೋದಕ್ಕೆ ಬಂದಿದ್ದೆ. ಆದ್ರೆ ಇದು ಬೇರೆ ಬೇರೆ ಒಂದು ಟೀಚರ್ ಸೆಲೆಕ್ಷನ್ ಬಂದ್ರೆ ಬೇರೆ ಬೇರೆ ತರದಲ್ಲಿ ವೆಯ್ಟೇಜ್ ಅನ್ನ ಕೊಟ್ಟಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಂದ್ರೆ ನೀವು CET ಅಲ್ಲಿ ತಗೊಳ್ಳೋ ಮಾರ್ಕ್ಸ್ ನ 70% ಕನ್ಸಿಡರ್ ಮಾಡ್ತಾರೆ, ಅದಕ್ಕೆ ವೆಯ್ಟೇಜ್. ಮತ್ತೆ ನೀವು TET ಪತ್ರಿಕೆ 1 ನಲ್ಲಿ 20% ಕನ್ಸಿಡರ್ ಮಾಡ್ಕೋತಾರೆ. ಏನು ಓವರ್ ಆಲ್ ತೆಗೆದಿದ್ರೆ ಅದರಲ್ಲಿ 20% ತಗೋತಾರೆ. ಮತ್ತೆ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ನೀವು 100% ಇದ್ರೆ ಅದನ್ನ 8% ಮಾತ್ರ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದಂತ ಅಂಕಗಳು 2% ತಗೋತಾರೆ. ಸೊ ಇದು ವೆಯ್ಟೇಜ್, ಯಾವ ತರ ವೆಯ್ಟೇಜ್ ಅನ್ನ ಕೊಡ್ತೀವಿ ಅಂತ ಅನ್ನೋದಕ್ಕೆ ಇಲ್ಲಿ ಆ ತರದ್ದು ಒಂದು ವೆಯ್ಟೇಜ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ನೋಡದೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಂದ್ರೆ 6 ರಿಂದ 8ನೇ ತರಗತಿವರೆಗೆ ವೆಯ್ಟೇಜ್ ಅಲ್ಲಿ ಇಲ್ಲಿ ಅವರಿಗೆ ಸೇಮ್ CET ನಲ್ಲಿ 70, TET ಪತ್ರಿಕೆ 2 ನಲ್ಲಿ 20, ನಿಮ್ಮ ಒಂದು ಪದವಿ ಪರೀಕ್ಷೆಯಲ್ಲಿ 8 ಮತ್ತೆ ಶಿಕ್ಷಣ ಕೋರ್ಸ್ಗಳಲ್ಲಿ 2 ಅಂತಿದೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, 4 ವರ್ಷಗಳ ಪದವಿ ಶಿಕ್ಷಣ ಹೊಂದಿದ್ರೆ ಅವ್ರಿಗೆ ಬೇರೆ ತರ ಕೊಟ್ಟಿದ್ದಾರೆ. ಮತ್ತೆ ಗಣಕ ವಿಜ್ಞಾನದ ಶಿಕ್ಷಕರಿಗೆ 2 ತರದಲ್ಲಿ ವೆಯ್ಟೇಜ್ ಕನ್ಸಿಡರ್ ಮಾಡ್ಕೋತಾರೆ. ನೋಡಿ, ಅವ್ರಿಗೆ CET ನಲ್ಲಿ ಏನ್ ಮಾರ್ಕ್ಸ್ ತಗೋತಾರೆ ಅದನ್ನ 70% ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದಂತೆ 30% ಅವರು ಡಿಗ್ರಿನಲ್ಲಿ ಏನ್ ತಗೊಂಡಿದ್ದಾರೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು 100%ಗೆ ನಾವು ರ್ಯಾಂಕಿಂಗ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಸೊ ಹಾಗೆ ದೈಹಿಕ ಶಿಕ್ಷಕರು ಗ್ರೇಡ್ 2 ಬಂದ್ರೆ ಅವ್ರಿಗೆ 3 ತರ ಈ ವೇಟೇಜ್ ಅನ್ನ ಫಿಕ್ಸ್ ಮಾಡ್ತಾರೆ. CET 85%, ನೋಡಿ ಇಲ್ಲಿ ಜಾಸ್ತಿ ಆಯ್ತು. ಗಣಕ ವಿಜ್ಞಾನದಲ್ಲಿ CET ನಡೆಸಿದ್ರೆ ಅವ್ರಿಗೆ ಬರೀ 70 ತಗೋತಾರೆ, ಆದ್ರೆ ಇಲ್ಲಿ ಇವ್ರಿಗೆ ದೈಹಿಕ ಶಿಕ್ಷಣದವ್ರಿಗೆ 85% ತಗೋತಾರೆ. ಸಪೋಸ್ 100 ಮಾರ್ಕ್ಸ್ಗೆ ನೀವು 100 ತಗೊಂಡ್ರೆ 85% ಅನ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು 13% ಅನ್ನ ನಿಮ್ಮ PUC ಮಾರ್ಕ್ಸ್ ಇಂದ ತಗೊಳ್ಳುವಂತದ್ದು. ಇನ್ನು ಡಿಪ್ಲೊಮಾದಲ್ಲಿ ಪಡೆದ ಅಂಕ ಅಥವಾ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಲ್ಲಿ ಪಡೆದಂತ ಅಂಕಗಳನ್ನ 7% ತಗೋತೀವಿ ಅಂತ ಹೇಳ್ತಾರೆ. ಸೊ ಇದು ಬೇರೆ ಬೇರೆ ಆಗ್ತಿದೆ. ಸೊ ಇದು ವೇಟೇಜ್ ಅನ್ನು ಫಿಕ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಈ ಒಂದು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಅರ್ಹತೆ ಮತ್ತೆ ನಿಯಮಗಳನ್ನು ಫಾಲೋ ಮಾಡಬೇಕು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹೇಳಿರುವಂತಹ ಕಂಪ್ಲೀಟ್ ಡೀಟೇಲ್ಸ್ ಗಳ ಒಂದು ಚಿತ್ರಣವನ್ನ ನಾನು ಸಾಧ್ಯ ಆದಷ್ಟು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ನೋಟಿಫಿಕೇಶನ್ ಬಂದಂತ ಸಂದರ್ಭದಲ್ಲಿ ಒಂದೊಂದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಡೀಟೇಲ್ ಆಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.